2026ರ ಐಪಿಎಲ್ ಗಾಗಿ ಡಿಸೆಂಬರ್ 16ರಂದು ಅಬುಧಾಬಿಯಲ್ಲಿ ಐಪಿಎಲ್ ಮಿನಿ ಹರಾಜು ನಡೆಯಲಿದೆ. ಈ ಹರಾಜಿನಲ್ಲಿ 350 ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. 2026ರ ಐಪಿಎಲ್ ಗಾಗಿ 2025 ಡಿಸೆಂಬರ್ 16ರಂದು ಐಪಿಎಲ್ ಮಿನಿ ಹರಾಜು ನಡೆಯಲಿದೆ. ಈ ಹರಾಜಿನಲ್ಲಿ ಒಟ್ಟು 350 ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಈ ಹರಾಜು ಪ್ರಕ್ರಿಯೆಯು ಡಿಸೆಂಬರ್ 16ರಂದು ಅಬುಧಾಬಿಯಲ್ಲಿ ನಡೆಯಲಿದೆ. 350 ಆಟಗಾರರಲ್ಲಿ ಪ್ರಮುಖ ಆಟಗಾರರನ್ನು 5 ಸೆಟ್ಗಳಾಗಿ ವಿಂಗಡಿಸಲಾಗಿದೆ. 2026ರ ಐಪಿಎಲ್ ಗಾಗಿ ಮೊದಲ ಸುತ್ತಿನ ಹರಾಜಿನಲ್ಲಿ 7 ಸ್ಟಾರ್ ಆಲ್ರೌಂಡರ್ಗಳು ಹರಾಜಾಗಲಿದ್ದಾರೆ. ಹಾಗಾದರೆ ಆ 7 ಸ್ಟಾರ್ ಆಲ್ರೌಂಡರ್ಗಳು ಯಾರು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಇಂಗ್ಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಗಸ್ ಅಟ್ಕಿನ್ಸನ್ ಅವರು ಕಳೆದ ಸೀಸನ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಕಣಕ್ಕೆ ಇಳಿದಿದ್ದರು. ಆದರೆ ಅವರಿಗೆ ಆಡುವ ಅವಕಾಶವನ್ನು ಸಿಗಲಿಲ್ಲ. ಹೀಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಈ ವರ್ಷ ಅವರನ್ನು ಬಿಡುಗಡೆ ಮಾಡಿತ್ತು. ಹಾಗಾದರೆ ಮೊದಲ ಸುತ್ತಿನಲ್ಲಿ ಯಾವ ಫ್ರಾಂಚೈಸಿಯು ಗಸ್ ಅಟ್ಕಿನ್ಸನ್ ಅವರನ್ನು ಖರೀದಿ ಮಾಡಲಿದೆ ಎಂಬುದನ್ನು ನಾವು ಡಿಸೆಂಬರ್ 16ರಂದು ತಿಳಿದುಕೊಳ್ಳೋಣ. 2026ರ ಐಪಿಎಲ್ ಗಾಗಿ ಮಿನಿ ಹರಾಜಿನಲ್ಲಿ 2ನೇ ಸ್ಟಾರ್ ಆಲ್ರೌಂಡರ್ ಆಗಿರುವ ಶ್ರೀಲಂಕಾ ತಂಡದ ಸ್ಟಾರ್ ಆಲ್ರೌಂಡರ್ ವನಿಂದ ಹಸುರಂಗ ಅವರು ಮೊದಲ ಸುತ್ತಿನ ಹರಾಜಿನಲ್ಲಿ ಸೇಲ್ ಆಗಲಿದ್ದಾರೆ. ಕಳೆದ ಸೀಸನ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ ಆಡಿದ್ದ ವನಿಂದ ಹಸುರಂಗ ಅವರನ್ನು ರಾಜಸ್ಥಾನ ರಾಯಲ್ಸ್ ತಂಡವು ಈ ವರ್ಷ ಬಿಡುಗಡೆ ಮಾಡಿತ್ತು. ಹೀಗಾಗಿ ವನಿಂದ ಹಸುರಂಗ ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿ ಆಗಿದೆ. ಹಾಗಾದರೆ ಈ ಸೀಸನ್ ನಲ್ಲಿ ಯಾವ ತಂಡವು ವನಿಂದ ಹಸುರಂಗ ಅವರನ್ನು ಖರೀದಿ ಮಾಡಲಿದೆ ಎಂಬುದನ್ನು ನಾವು ಕಾದು ನೋಡೋಣ. ಮೂರನೆಯ ಆಟಗಾರ ದೀಪಕ್ ಹೂಡಾ. ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ದೀಪಕ್ ಹೂಡಾ ಅವರು ಕಳೆದ ಸೀಸನ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಆಡಿದ್ದರು. ಆದರೆ ಅವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ನಿರೀಕ್ಷಿತ ಪ್ರದರ್ಶನವನ್ನು ನೀಡಿರಲಿಲ್ಲ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ದೀಪಕ್ ಹೂಡಾ ಅವರನ್ನು ಬಿಡುಗಡೆ ಮಾಡಿತ್ತು. ಹೀಗಾಗಿ ದೀಪಕ್ ಹೂಡಾ ಅವರು ಮಿನಿ ಹರಾಜಿನಲ್ಲಿ 75 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಣಕ್ಕೆ ಇಳಿಯಲಿದ್ದಾರೆ. ಹಾಗಾದರೆ ದೀಪಕ್ ಹೂಡಾ ಅವರನ್ನು ಯಾವ ತಂಡ ಖರೀದಿ ಮಾಡಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. 2026ರ 4ನೇ ಸ್ಟಾರ್ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅವರು ಕಳೆದ ಸೀಸನ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಆಡಿದ್ದರು. ಆದರೆ ವೆಂಕಟೇಶ್ ಅಯ್ಯರ್ ಅವರು ನಿರೀಕ್ಷಿತ ಪ್ರದರ್ಶನವನ್ನು ನೀಡಿರಲಿಲ್ಲ. ಹೀಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ವೆಂಕಟೇಶ್ ಅಯ್ಯರ್ ಅವರನ್ನು ಬಿಡುಗಡೆ ಮಾಡಿತ್ತು. ವೆಂಕಟೇಶ್ ಅಯ್ಯರ್ ಅವರು ಈ ಮಿನಿ ಹರಾಜಿನಲ್ಲಿ 2 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಣಕ್ಕೆ ಇಳಿಯಲಿದ್ದಾರೆ. ಹಾಗಾದರೆ ವೆಂಕಟೇಶ್ ಅಯ್ಯರ್ ಅನ್ನು ಯಾವ ತಂಡ ಖರೀದಿ ಮಾಡಲಿದೆ ಎಂಬುದನ್ನು ನಾವು ಡಿಸೆಂಬರ್ 16ರಂದು ನೋಡೋಣ. ಸೌತ್ ಆಫ್ರಿಕಾ ತಂಡದ ಇಯಾನ್ ಮುಲ್ಡರ್ ಅವರು ಕಳೆದ ಸೀಸನ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಕಣಕ್ಕೆ ಇಳಿದಿದ್ದರು. ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಈ ವರ್ಷ ಇಯಾನ್ ಮುಲ್ಡರ್ ಅವರನ್ನು ಬಿಡುಗಡೆ ಮಾಡಿತ್ತು. ಇಯಾನ್ ಮುಲ್ಡರ್ ಅವರು ಈ ವರ್ಷ 1 ಕೋಟಿ ಮೂಲ ಬೆಲೆಯೊಂದಿಗೆ ಕಣಕ್ಕೆ ಇಳಿದಿದ್ದಾರೆ. ಹಾಗಾದರೆ ಸೌತ್ ಆಫ್ರಿಕಾದ ಸ್ಟಾರ್ ಆಲ್ರೌಂಡರ್ ಇಯಾನ್ ಮುಲ್ಡರ್ ಅವರಿಗೆ ಯಾವ ತಂಡವು ಖರೀದಿ ಮಾಡಲಿದೆ ಎಂಬುದನ್ನು ನಾವು ಕಾದು ನೋಡೋಣ. 2026ರಲ್ಲಿ ಯಾವ ತಂಡವನ್ನು ಸೇರಲಿದ್ದಾರೆ ಈ ಸ್ಟಾರ್ ಆಲ್ರೌಂಡರ್? ನ್ಯೂಜಿಲೆಂಡ್ ತಂಡದ ಯುವ ಸ್ಟಾರ್ ಆಲ್ರೌಂಡರ್ ರಾಚಿನ್ ರವೀಂದ್ರ ಅವರು ಕಳೆದ ಸೀಸನ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಆಡಿದ್ದರು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಈ ವರ್ಷ ರಾಚಿನ್ ರವೀಂದ್ರ ಅವರನ್ನು ಬಿಡುಗಡೆ ಮಾಡಿದೆ. ರಾಚಿನ್ ರವೀಂದ್ರ ಅವರು 2 ಕೋಟಿ ರೂಪಾಯಿ ಮೂಲ ಬೆಲೆಯನ್ನು ಘೋಷಿಸಿದ್ದಾರೆ. ಹಾಗಾದರೆ ರಾಚಿನ್ ರವೀಂದ್ರ ಅವರನ್ನು ಯಾವ ತಂಡ ಖರೀದಿ ಮಾಡಲಿದೆ ಎಂಬುದನ್ನು ನಾವು ಡಿಸೆಂಬರ್ 16ರಂದು ಮಿನಿ ಹರಾಜಿನಲ್ಲಿ ನೋಡೋಣ. ಡಿಸೆಂಬರ್ 16ರಂದು ಅಬುಧಾಬಿಯಲ್ಲಿ ನಡೆಯಲಿರುವ ಮಿನಿ ಹರಾಜಿನ ಮೊದಲನೇ ಸುತ್ತಿನ 7ನೇ ಸ್ಟಾರ್ ಆಲ್ರೌಂಡರ್ ಆಗಿರುವ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಕಳೆದ ಸೀಸನ್ ನಲ್ಲಿ ಆರ್ಸಿಬಿ ತಂಡದ ಪರ ಕಣಕ್ಕೆ ಇಳಿದಿದ್ದರು. ಆದರೆ ಈ ವರ್ಷ ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಆರ್ಸಿಬಿ ತಂಡವು ಬಿಡುಗಡೆ ಮಾಡಿತ್ತು. ಹೀಗಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ತಮ್ಮ ಮೂಲ ಬೆಲೆಯನ್ನು 2 ಕೋಟಿಗೆ ನಿಗದಿ ಮಾಡಿದ್ದಾರೆ. ಹಾಗಾದರೆ ಯಾವ ತಂಡವು ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಖರೀದಿ ಮಾಡಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. ಈ 7 ಸ್ಟಾರ್ ಆಲ್ರೌಂಡರ್ ಆಟಗಾರರು ಯಾರು ಎಂದರೆ ಅದು ಗಸ್ ಅಟ್ಕಿನ್ಸನ್, ವನಿಂದ ಹಸುರಂಗ, ದೀಪಕ್ ಹೂಡಾ, ವೆಂಕಟೇಶ್ ಅಯ್ಯರ್, ಇಯಾನ್ ಮುಲ್ಡರ್, ರಾಚಿನ್ ರವೀಂದ್ರ, ಲಿಯಾಮ್ ಲಿವಿಂಗ್ಸ್ಟೋನ್. ಈ 7 ಸ್ಟಾರ್ ಆಲ್ರೌಂಡರ್ ಆಟಗಾರರು ಡಿಸೆಂಬರ್ 16ರಂದು ನಡೆಯಲಿರುವ ಮಿನಿ ಹರಾಜಿನ ಮೊದಲನೇ ಸುತ್ತಿನಲ್ಲಿ ಸೇಲ್ ಆಗಲಿದ್ದಾರೆ. ಹಾಗಾದರೆ ಈ 7 ಸ್ಟಾರ್ ಆಲ್ರೌಂಡರ್ ಆಟಗಾರರನ್ನು ಯಾವ ತಂಡ ಖರೀದಿ ಮಾಡಲಿದೆ ಎಂಬುದನ್ನು ನಾವು ನೋಡೋಣ.
ಇದು ಇವತ್ತಿನ ವಿಡಿಯೋ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಯೂಟ್ಯೂಬ್ ನಲ್ಲಿ ಹೆಚ್ಚು ವಿಡಿಯೋಗಳನ್ನು ಮಾಡಲು ದಾರಿ ಮಾಡಿಕೊಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ. ನಮಸ್ಕಾರ.